ಫಸ್ಟು ಒಂದೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಮೀಡಿಯಾ ಅವ್ರಿಗೆಲ್ಲ. ಹಾಂ ಸೂರಿ, ಮೊನ್ನೆ ನಾನು ಸೂರಿ ಇಬ್ಬರು ಡಿಸೈಡ್ ಮಾಡಿಬಿಟ್ಟೆ ರೀಲ್ಸ್ ಮಾಡಿದ್ದು, ಅರ್ಥ ಆಯ್ತಾ? ಪೊಲೀಸ್ ಪರ್ಮಿಷನ್ ಇಸ್ಕೊಂಡು ಪೊಲೀಸ್ ಪ್ರೊಟೆಕ್ಷನಲ್ಲೇ ನಾವು ಪ್ರಮೋಷನ್ ವಿಡಿಯೋ ಮಾಡಿದ್ದು. ಬಟ್ ಜನ ಡಿಪಾರ್ಟ್ಮೆಂಟ್ ಅವರು ಅದನ್ನು ಮಿಸ್ಟೇಕ್ ಮಾಡಿದ್ರು. ಹೇಳು ಸೂರಿ. ಅದು ಫೇಕಾಗಿ ಮಾಡಿತ್ತು, ಅಕ್ಕ ಮಾಡಲ್ಲ ಅಂದ್ರೆ ನಾನೇ ಕರ್ಸ್ಬಿಟ್ಟು ಮಾಡಿತ್ತು. ಪೊಲೀಸ್ ಪ್ರೊಟೆಕ್ಷನ್ ಇಸ್ಕೊಂಡು ಎಲ್ಲ ಮಾಡಿತ್ತು. ದಯವಿಟ್ಟು ಇದು ಪ್ರಮೋಷನ್ ಮಾಡಿತ್ತು, ಇದನ್ನೇನು ತಿಳ್ಕೊಡಿ. ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ವೇದಿಕೆಯಲ್ಲಿ ನಮ್ಮ ಡಿ ಬಾಸ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಡಿ ಬಾಸ್ಗೆ ಅವ್ರು ಇಲ್ಲಿ ಇರಬೇಕಿತ್ತು. ಈ ಫಿಲಮ್ ಮಾಡೋಕ್ಕೆ ನಮಗೆ ಅವರೇ ಸ್ಫೂರ್ತಿ ನಮಗೆ. ನಮ್ಮ ಪುಷ್ಪ ನಮ್ಮ ಎಲ್ಲ ನನ್ನ ತಮ್ಮಂದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಾನ್ ಚಿತ್ರಾಡಾನ ನಂಗೆ ಗೊತ್ತಾಗ್ತಿಲ್ಲ. ಚಿತ್ರ ಅವರು ಇದ್ರು ಅವತ್ತು ನಾವು ಪ್ರಮೋಷನ್ ರೀಲ್ಸ್ ಮಾಡೋವಾಗ. ಅದು ಜಸ್ಟ್ ನಾವು ಪ್ರಮೋಷನ್ ಮಾಡೋಕ್ಕೆ ಅಂತ ಪೊಲೀಸ್ ಪರ್ಮಿಷನ್ ತಗೊಂಡು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ಮಾಡಿದ್ದು. ಅದು ಅಷ್ಟು ಸೀನ್ ಕ್ರಿಯೇಟ್ ಮಾಡಿದ್ರು. ನಾನು ಇವತ್ತು ಜೈಲ್ಗೆ ಹೋಗಿ ಬಂದಿದ್ರು ನಂಗೆ ಬೇಜಾರಿಲ್ಲ. ನನ್ನ ತಮ್ಮ ಗೆದ್ದ ಅಲ್ಲ, ನಂಗೆ ಅದು ಖುಷಿ ಆಯ್ತು. ಅಕ್ಕ ನಿಮ್ ಸಹಕಾರ ಅಕ್ಕ ಪ್ರತಿಯೊಂದು ಎಲ್ಲ ಸೂರ್ಯಣ್ಣ ಗೆದ್ರು, ಅಶ್ವಶಿವಡಿ ಅಕ್ಕ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ಹೆಂಗೆ ಕಷ್ಟ ಬಿದ್ದವ್ರಲ್ಲ ಸರ್ ನೈಟ್ ಅಂಡ್ ಡೇ ಪಾಪ. ಇವತ್ತು ಹೆಂಗೆ ಹೌಸ್ಫುಲ್ ನೋಡ್ತು 100 days ಹಂಗೆ ಹೌಸ್ಫುಲ್ ಹೋಗ್ಬೇಕು. ಆಮೇಲೆ ಏನ್ ಗೊತ್ತಾ, ಈ ವೀಕು ನೀವು ಜಾಸ್ತಿ ಆದಷ್ಟು ಪುಷ್ ಮಾಡಿದ್ರೆ ನಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ಥಿಯೇಟರ್. ಸೊ ಅದೊಂದು ಕೆಲಸ ನೀವು ಮಾಡಿ, ಆದಷ್ಟು ಮಾಡಿ. ದಯವಿಟ್ಟು ನೋಡಿ ಸೂರ್ಯಣ್ಣ ಮೂವಿ ಆಯ್ತಲ್ಲ, ಗೆಲ್ಸಿ ಅಂತ ನಿಮ್ ಕೈಯಲ್ಲೇ ಇರೋದು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನೀವುಗಳು ಸಿನಿಮಾ ನೋಡಿದಿರಲ್ವಾ? ನೀವುಗಳು ಸಿನಿಮಾ ನೋಡಿದ್ರ? ಸಿನಿಮಾ ಬಂದು ತಮಾಷೆಗೆ ಮಾಡಿಲ್ಲ, ರಿಯಲ್ ಲೈಫ್ಗೋಸ್ಕರ ಮಾಡಿರೋದು. ನೋಡ್ರಿ ಸೂರ್ಯಣ್ಣ ಸಿನಿಮಾ. ಇದರಲ್ಲಿ ಈ ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಯಾರು ರೌಡಿಸಮ್ ಬರಬೇಡಿ ಅಂತ ಹೇಳೋದೇ ಒಂದು ಮೆಸೇಜ್ ಇದೆ. ದಯವಿಟ್ಟು ಯೂತ್ಸು ಫಸ್ಟ್ ಆಫ್ ಆಲ್ ನೋಡಬೇಕು. ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ. ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದು ನೋಡ್ಬೋದು. ಎಲ್ಲರೂ ಒಂಚೂರು ನಿಮ್ಗೆ ಬೇಜಾರಾಯ್ತಾ? ಸಾಂಗ್ಸ್ ಆಗ್ಲಿ ನಿಮ್ಗೆ ಬೇಜಾರಾಯ್ತಾ? ಅದ್ಭುತವಾಗಿತ್ತು. ಎಲ್ಲರೂ ಸಹಕಾರ ಮಾಡಿ. ಯಾರ್ಯಾರು ರೌಡಿಸಮ್ ಮಾಡ್ತೀನಿ ಅಂತವ್ರು ಒಂದ್ಸತಿ ಬಂದಿದ್ದೆ ಈ ಸಿನಿಮಾ ನೋಡ್ಲಿ, ಗೊತ್ತಾಗುತ್ತೆ. ಏನು ಅನ್ಸೋಣ ಸೂರಿ ಹಿಡಿಬೇಕಾಗಿತ್ತು, ಅಣ್ಣ ಇಟ್ಟಿದ್ದಾನೆ. ಈಗ ಮುಂದ ಅಣ್ಣಂದೇ ಸೂರಿ. ನನ್ನ ತಮ್ಮ ಅಂತ ಹೇಳಕ್ ಇಷ್ಟಪಡೋಲ್ಲ, ನನ್ನ ಮಗ ಅವನು. ಈ ಫಿಲಮ್ಗೋಸ್ಕರ ತುಂಬ ಡೆಡಿಕೇಟ್ ಮಾಡಿದ್ದಾನೆ, ತುಂಬ ಸಫರ್ ಮಾಡಿದ್ದಾನೆ. ಮನೆ ಎಲ್ಲ ಮಾರ್ಕೊಂಡು ಇಷ್ಟಕ್ಕೆ ತಂದಿದ್ದಾನೆ. ನೀವೆಲ್ಲ ಅವನ್ನ ಸಪೋರ್ಟ್ ಮಾಡಿ ಈ ಫಿಲಮ್ 100 ದಿವಸ ಓಡಿಸ್ಬೇಕು ಅಂತ ನಿಮ್ಮಲ್ಲಿ ತುಂಬ ಖುಷಿ ಆಗ್ತಿದೆ. ನನಗೆ ಮಾತು ಬರ್ತಿಲ್ಲ ಆ್ಯಕ್ಚುಲಿ. ಹೇಳು, ಅಳಬಾರ್ದು. ಇವತ್ತಿನ ಹಾರ್ಡ್ ವರ್ಕ್, ನಾವು ಎಷ್ಟು ದಿನ ಮಾಡಿದ ಹಾರ್ಡ್ ವರ್ಕ್ ಇವತ್ತು ನಾವು ಒಂದು ರಿಸಲ್ಟ್ ನೋಡಿದ್ದೀವಿ. ತುಂಬ ಖುಷಿ ಇದೆ. ಹಿಂದೆ ಎಷ್ಟೇ ಮಾತು ಬಂದಿರ್ಬೋದು, ಎಷ್ಟೇ ಜಗಳಗಳಾಗಿರ್ಬೋದು, ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ದಾಟಿ ಇವತ್ತು ನಾವು ಇಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತೆಲ್ಲರೂ ಈ ವೀಕೆಂಡಲ್ಲಿ ನಿಮಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಮೂವಿ ಇದು. ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗಲೇ ನೀವೆಲ್ಲ ನೋಡಿದ್ದೀರ ಎಷ್ಟು ಜನ ಕ್ರೇಜಲ್ಲಿ ನೋಡ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಇವಾಗ ಹೆಂಗೆ ಹೇಳಬೇಕು, ಈಗ ಹೆಂಗೆ ಹೌಸ್ಫುಲ್ ಇತ್ತು 100 days ಹಿಂಗೆ ಹೌಸ್ಫುಲ್ ಇರಬೇಕು ಅಂತ ಕೇಳ್ಕೊಂತೀವಿ. ಒಂದು ನಿಮಿಷ ಫಿಲಮ್ ಹೇಗಿತ್ತು ಸರ್? ಸೂರ್ಯಣ್ಣ ನೀವೇ ಹೇಳಬೇಕು ಹೆಂಗಿದೆ ಅಂತ. ನಾವು ಮಾಡಿದ್ವಿ, ಕಷ್ಟಪಟ್ಟು ಎಲ್ಲ ಸೇರಿ ಮಾಡಿದ್ದಾರೆ. ನೀವೇ ಹೇಳ್ಬೇಕು ಹೆಂಗೆ ಬಂದಿದೆ ಅಂತ. ನೀವು ನೋಡಿದ್ದೀರಲ್ವಾ? ಚೆನ್ನಾಗಿದೆ ಸರ್, ನಿಜವಾಗ್ಲೂ ಅಣ್ಣ ನಿಜವಾಗ್ಲೂ ಮಾಡಲ್ಲ ಅಂದರು. ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತೇಳಿ ತುಂಬ ಕನ್ವಿನ್ಸ್ ಮಾಡಿ ತುಂಬ ಮಾಡಿದ್ದಾರೆ. ತುಂಬ ಬೆಂಬಲವಾಗಿ ನಿಂತು ತುಂಬ ಸಪೋರ್ಟ್ ಮಾಡಿ ಅಣ್ಣ ತುಂಬ ಈ ಫಿಲಮ್ಗೆ ನಮಗೆಲ್ಲ ಸಪೋರ್ಟ್ ಮಾಡಿದ್ರು. ಅವ್ರ ಊರಲ್ಲಿದ್ದರೂ ಸಹ ಹೋಗಿ ಮಾಡೋಂಥ ತುಂಬ ಬೆಂಬಲವಾಗಿ ನಿಂತು ಅವ್ರ ಮನೇಲಿ ಒಬ್ಬ ಥರ ನಾನಂತಲ್ಲ, ಯಾರೇ ಕಷ್ಟದಲ್ಲಿ ಬಂದನು ಅಣ್ಣ ಮನಸ್ಸು ಬೇರೆ ಲೆವೆಲಲ್ಲಿ ಐತೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಫೈನಲ್ಲಾಗೆ ಅಣ್ಣನ ಮೇಲೇ ಬಿಟ್ಟಿದ್ದೀನಿ. ನಮ್ಗೊಂಥರ ಈಗ ತಾನೇ ಕಷ್ಟಪಟ್ಟಿದ್ದಾರೆ, ಇನ್ನು ಸ್ವಲ್ಪ ಸುಧಾರಿಸ್ಕೊಂಡು ಬರಲಿ, ಮಾಡೋಣ. ನೀವು ಖಂಡಿತ ನಿಮ್ಮ ಇದೆಲ್ಲ
ನಾವು ಖಂಡಿತ ಮಾಡ್ತೀವಿ. ಸಹಕಾರ ಎಲ್ಲರಿಗೂ ಯಾವಾಗ್ಲೂ ನಮಸ್ಕಾರ, ಇರ್ಬೇಕು. ಸಹಕಾರ ಇರಬೇಕು. ಮೂವಿನ ಎಲ್ಲರೂ ನೋಡ್ಬೇಕು ಸರ್. ಸೂಪರ್ ಆಗಿದೆ. ಫ್ಯಾಮಿಲಿ ಸ್ಟೋರಿ ಇದೆ, ಲವ್ ಸ್ಟೋರಿ ಇದೆ, ತುಂಬ ಚೆನ್ನಾಗೇ ಮಾಡಿದ್ದಾರೆ ಸರ್. ಮೂವಿ ಎಕ್ಸಲೆಂಟ್ ಆಗಿದೆ. ಈಗ ರಿಯಲ್ ಲೈಫಲ್ಲಿ ಏನು ನಡೆಯುತ್ತೋ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಯಾವ ಥರ ರೌಡಿಯಿಂದ ಆಗ್ತಾನೋ ಅದೆಲ್ಲ ಕ್ಲಿಯರಾಗಿ ತೋರಿಸಿದ್ದಾರೆ. 100 ಡೇಸ್ ಪಕ್ಕ ಮೂವಿ. ಅಣ್ಣ ಅಲ್ಲ ಕಣ ಅಕ್ಕ. ಆಕಾಶ ಆಕಾಶ ನೀಲಿ ಬಣ್ಣ, ಆಕಾಶ ನೀಲಿ ಬಣ್ಣ. ಒಳ್ಳೆ ಸಿನಿಮಾ ಸೂರಿ ಅಣ್ಣ. ನನಗೆ ಎಕ್ಸಾಮಲ್ಲಿ ಇವ್ರು ಹೇಳ್ದಂಗೆ ಇಲ್ಲ ಅಕ್ಕ, ನನಗೆ ಇವತ್ತಿನವರೆಗೂ ಎಕ್ಸಾಮಲ್ಲಿ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ನನಗೆ ಇವತ್ತಿನವರೆಗೂ ಆದ್ರೆ ನಮ್ಮ ಬಿತ್ರಿ ಅವ್ರು ಮಾತ್ರ ಫುಲ್ಲು ಬ್ಯೂಟಿಫುಲ್. ಏನಕ್ಕೆ ಬಿತ್ರಿ ಅವ್ರು ಅಂತ ಸಾರಿ ಮೇಡಮ್ ಬಟ್ ಬಿತ್ರಿನೇ ಇವ್ರು ಅದೇ ನೋಡಿ ಕ್ಯಾರೆಕ್ಟರ್ ನೇಮು ಬಿತ್ರಿ ಅಂತ. ಬೈ ಶಾಕು ಬೈ ಥಿಯೇಟರ್ ಪೂರ್ತಿ 1 ಸೆಕೆಂಡ್ ಶೇಕ್ ಆಗುವಂತ ಸೀನ್ ಇದೆ ಇವ್ರದ್ದು. 1 ಸೆಕೆಂಡು ನೋಡ್ತಿರೋ ಪ್ರತಿಯೊಬ್ಬರು 1 ಸೆಕೆಂಡ್ ಎಲ್ಲರಿಗೂ ಹಾರ್ಟ್ ನಿಂತ್ಬಿಡುತ್ತೆ. ಹಾರ್ಟ್ ಬೇಕಿದ್ರೆ ಏನಿದು ಅಂತ ಅಂದ್ಬಿಟ್ಟು ಈ ಮೋಟ್ರು ಮೀಟ್ರು ಇವರೆಲ್ಲ ಜಪಾನ್ ಗ್ಯಾಂಗ್ ಇವರು. ಒಂದು ನಾವೆಲ್ಲ ಜಪಾನ್ ಗ್ಯಾಂಗು. ಓಕೆ, ಜೋಕ್ಸ್ ಅಪಾರ್ಟ್ ಏನೇ ಒಂದು ನಾವು ಫನ್ ಆಗಿ ಮಾತಾಡ್ತಿದ್ರು. ಇವಾಗ ಸಿನಿಮಾ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫು ಸೆಕೆಂಡ್ ಹಾಫ್ಗೆ ಬೇಸ್ ಅಂತ ಹೇಳ್ಬೋದು, ಬಟ್ ಆಕ್ಚುಯಲ್ ಮ್ಯಾಟರ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫಿಂದ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ. ಅಟ್ಲೀಸ್ಟ್ ಈ ವಾರ ನೀವು ಥಿಯೇಟರ್ನ ಫುಲ್ ಮಾಡಿಸಿದ್ರೆ ಅಟ್ಲೀಸ್ಟ್ ನಮ್ಗೆ ನೆಕ್ಸ್ಟ್ ವೀಕ್ಗೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಥಿಯೇಟರ್ಸು. ಸೊ ಇರೋಷ್ಟು ಶೋನು ಫುಲ್ ಫಿಲಪ್ ಮಾಡಿಸಿ. ಆ್ಯಂಡ್ ಮೀಡಿಯಾದವ್ರಿಗೆ ಕೇಳ್ಕೊತೀನಿ, ಜಾಸ್ತಿ ವೈರಲ್ ಮಾಡಿಸಿ ಈ ವಿಡಿಯೋಗಳನ್ನೆಲ್ಲ. ಸಿನಿಮಾ ಚೆನ್ನಾಗಿದೆ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಪಕ್ಕ ಪೈಸಾ ವಸೂಲ್ ಸಿನಿಮಾ. ಆ್ಯಂಡ್ ಓಮ್ ಸಿನಿಮಾದಲ್ಲಿ ನಮಗೆ ನೆಕ್ಸ್ಟ್ ಹೆಂಗ್ ಕ್ಯೂರಿಯಾಸಿಟಿ ಹೋಗ್ತಿರುತ್ತೆ, ಇದು ಹಾಗೆ ಹೋಗ್ತಿರುತ್ತೆ. ಯಾರ ಕ್ಯಾರೆಕ್ಟ್ರು ಲ್ಯಾಗ್ ಆಗಲ್ಲ, ಟಕ್ 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 ಅಂತ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗ್ತಿರುತ್ತೆ, ಹೋಗ್ತಿರುತ್ತೆ. ಸೊ ದಯವಿಟ್ಟು ಸೂರ್ಯಣ್ಣ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ನಮ್ಮ ಟೀಮಲ್ಲಿ ಮಾಡಿರೋಂಥ ಹುಡುಗರುಗಳು ಯಾರು ಹೇಳಿದ್ರೆ, ನವೀನ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನೀವು ಬಂದು ನೋಡಿ ಆಕ್ಚುಲಿ ನಾವೇನು ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಅವ್ರು ಹೇಳ್ದಂಗೆ ಪ್ರತಿಯೊಬ್ಬರು ಇಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕ್ಯಾರೆಕ್ಟರ್, ಪ್ರತಿಯೊಬ್ಬರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಒಂದೇ ಒಂದು ಮಾತಾಡ್ತೀನಿ ಅಣ್ಣ, ಸೂರ್ಯಣ್ಣ ಸಿನಿಮಾದಲ್ಲಿ ಸೂಪರ್ ಆಗಿದೆ ಸಾಂಗು. ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲ ನೋಡ್ತೀನಿ ಫೈಟ್ ಇರುತ್ತೆ, ಮಜಾ ಇರುತ್ತೆ. ಅಪ್ಪ ಅದು ಟೆರರ್ ಆಗಿರುತ್ತೆ. ಇವಾಗಲೂ ಬಾಡಿ ನೋಡಿದ್ರೆ ಭಯ ಆಗ್ತದೆ. ಅಣ್ಣ ನೀವು ಹೊಡಿಯೋದು ಗಿಡಿಯೋದಿಲ್ಲ ಅಣ್ಣ, ನನ್ನ ಸ್ಟೈಲ್ ಅದು. ನಾನು ಹೇಳ್ತೀನಿ ಇವಾಗ, ಪ್ಯಾಂಟ್ಗೆ ಇರುತ್ತೆ ಲಾಡಿ, ಪ್ಯಾಂಟ್ಗೆ ಇರುತ್ತೆ ಸಖತ್ತಾಗಿದೆ ಪ್ರಸಾದ್ ಸರ್. ನವಾಜ್ ಅಕ್ಕ ಆಗ್ಬಿಡ್ತೀನಿ ಕೊಡೋ. ನಾನು ಇದೇ ಥರ ಹೇಳ್ತಾ ಇದ್ದೀನಿ. ಏನ್ ಹೇಳಕ್ ಬಂದೆ ಕೇಳಿಸ್ಕೊಟ್ಟ. ಜಪಾನ್ ಗ್ಯಾಂಗ್ ಇವ್ರು ಪ್ರತಿಯೊಬ್ರು ನೋಡ್ಕೊಳ್ಳಿ. ಪ್ರತಿಯೊಬ್ರು ನೋಡಿದ್ರೆ ಯಾರು ಜಪಾನ್ ಗ್ಯಾಂಗ್ ಹೆಸರು ಹೇಳ್ಬೇಕು ನೀವು? ಹೆಸರು ಅದು ಸಿನಿಮಾ ಬಂದು ನೋಡ್ಲಿ. ಸರಿ, ಒಂದೇ ಒಂದು ಮಾತಾಡ್ತೀನಿ ರೀ. ಸೂರ್ಯಣ್ಣ ಸಿನಿಮಾದಲ್ಲಿ ಸೂಪರ್ ಆಗಿದೆ ಎಲ್ಲ ಸಾಂಗು. ಸೂರ್ಯಣ್ಣ ಸಿನಿಮಾದಲ್ಲಿ ಎಲ್ಲ ಸೂಪರ್ ಆಗಿದೆ ಸಾಂಗು. ಆದ್ರೆ ಸೂರ್ಯಣ್ಣ ಸಿನಿಮಾಗೆ ಜೀವ ಜಪಾನ್ ಗ್ಯಾಂಗು. ಪ್ರತಿಯೊಬ್ಬರು ಅವರಿಂದ ನಡೆಯುತ್ತೆ. ಬಟ್ ಇವ್ರದ್ದು ಫೈಟ್ ನಾನು ಆಗ್ಲೇ ಹೇಳದ್ನಲ್ಲ ಅಣ್ಣ, ಕಾಲೇಜ್ ಹೋದ್ರೆ ಮುಚ್ಚಿಬಿಡ್ತಾ ಇದ್ರು ಗೇಟು. ನಾನು ಕಾಲೇಜ್ ಹೋದ್ರೆ ಮುಚ್ಚಿಬಿಡ್ತಾ ಇದ್ರು ಗೇಟು. ಆದ್ರೆ ಏನೇನ ಮಾಡಿದಿಲ್ಲ ಸಿನಿಮಾದಲ್ಲಿ ಫೈಟು. ಅಣ್ಣ ಸೀರಿಯಸ್ ಆಗೋಣ, ನಿಮ್ ಬಾಡಿ ನೋಡಿದ್ರೆ ಭಯ ಆಗುತ್ತೆ ನನಗೆ. ಬಟ್ ಇನ್ನೊಂದು ಹೇಳ, ನಾನು ನಮ್ಗೆ ನೆನಪಾಗ್ತದೆ ನಿಮ್ಗಿದೆ. ಭಾನುವಾರದೊತ್ತು ಕುಡಿದ್ರೆ ಸಖತ್ತಾಗಿರುತ್ತೆ ಕಾಲ್ ಸೂಪು. ಒಂದು ಸೀನಲ್ಲಿ ಪ್ರಸಾದ್ ಸರ್ದು ತುಂಬಾ ಚೆನ್ನಾಗಿದೆ ಬೈಸಿಪ್ಪು. ಪ್ರಸಾದ್ ಸರ್ ಬೈಸಿಪ್ ನೋಡಿ ಫುಲ್ಲು ಬೀಡ್ಸ್ ಬಂದೈತೆ ಎಲ್ಲರಿಗೂ. ಸಿನಿಮಾ ನೋಡಿ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಚೆನ್ನಾಗಿ ಬಂದಿದೆ. ಸೂರ್ಯಣ್ಣ ಸಿನಿಮಾ ಎಲ್ಲ ನಿಮ್ಮ ಹತ್ರ ಥಿಯೇಟರ್ ಎಲ್ಲ ಹಾಕಿದ್ದಾರೆ. ಹೋಗ್ಬಿಟ್ಟು ದಯವಿಟ್ಟು ಸಿನಿಮಾ ನೋಡಿ. ಮತ್ತೆ ಸುಮ್ಮನೆ ಬಿತ್ರಿ ಕ್ಯಾರೆಕ್ಟರ್ ಹೆಂಗೈತೆ ಹೇಳಿ. ಮೂವಿ ಬಗ್ಗೆ ಏನ್ ಹೇಳೋದು? ಸೂರ್ಯಣ್ಣ ನೆಕ್ಸ್ಟ್ ಲೆವೆಲ್ ಲೆಕ್ಕಾಚಾರ ನೋಡಿದಿಲ್ಲ. ಹೇಳೋದಕ್ಕಿಂತ ಫಿಲಮ್ ಅಲ್ಲೆಲ್ಲ ದೊಡ್ಡ ದೊಡ್ಡವರೇ ಮಾಡಿದಾರಲ್ಲ. ಓಮ್ ಸಿನಿಮಾ ರೀ ರಿಲೀಸ್ ಆದ್ರೆ ಎಷ್ಟು ಕ್ರೇಜ್ ಇರುತ್ತೋ, ಎಷ್ಟು ಜನ ಕ್ರೇಜ್ ಇಟ್ಕೊಂಡು ನೋಡ್ತಾರೋ, ಹಾಗೆ ಈ ಸಿನಿಮಾನು ನೋಡಬಹುದು. ಅದೇ ರೀತಿ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಂತೀವಿ. ಹೆಂಗಿದೆ ನೀವೇ ಹೇಳ್ಬೇಕು, ಹೆಂಗಿದೆ ಸಿನಿಮಾ? ಒಂದ್ ಟೈಮಲ್ಲಿ ಮಹಾರಾಷ್ಟ್ರಕ್ಕೆ ಇದ್ರು, ಅದೇ ತರ ಇವಾಗ ಇವ್ರು ಬಂದಿದ್ದಾರೆ. ಇದೇ ತರ ಇದ್ರೆ ಇದ್ರ ತರ ಇರುತ್ತೆ ನಮ್ದು. ಥ್ಯಾಂಕ್ ಯು ಸೊ ಮಚ್. ಫ್ಯಾನ್ ನಾನು. ಓಕೆನಾ? ಹೇಳಿ ಬೇರೆ ಏನಾದ್ರು.